ವೀಕ್ಷಕರೇ, ಹೇಗಿದ್ದೀರಿ? ಬೇಸಿಗೆ ಕಾಲ ಬಂದಿದೆ. ಮಕ್ಕಳಿಗೆ ರಜೆ ಅಂದರೆ ಮಜಾ. ಮಕ್ಕಳಿಗೆ ಮಜಾ, ಅಪ್ಪ ಅಮ್ಮಂದಿರಿಗೆ ಸಜಾ ಆಗೋದು ಬೇಡ. ಮಕ್ಕಳ ಮಜದಲ್ಲೂ ಸ್ವಲ್ಪ ಕಲಿಕೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ತಾವು ದಯವಿಟ್ಟು ನಮ್ಮ ಕಾರ್ಯಕ್ರಮವನ್ನು ತಪ್ಪದೇ ನೋಡ್ತಾ ಇರಿ. ನಿಮ್ಮ ಮಕ್ಕಳಿಗೆ ಒಂದು ಜ್ಞಾನ ದೇಗುಲಕ್ಕೆ ಕರ್ಕೊಂಡು ಹೋಗ್ತೇವೆ. ಏನು ಜ್ಞಾನ ದೇಗುಲ, ಎಲ್ಲಿದೆ, ಯಾವ ರೀತಿ ಇದೆ, ಹೇಗಿದೆ, ನಾವು ಹೋಗ್ಬೋದಾ? 10 ಪ್ರಶ್ನೆಗಳು ಬರುತ್ತೆ ಮನಸ್ಸಲ್ಲಿ. ಚಿಂತೆ ಇಲ್ಲ. ವಿಶ್ವೇಶ್ವರಯ್ಯ ಮ್ಯೂಸಿಯಂ ಬೆಂಗಳೂರಲ್ಲಿ ಉಂಟು. 4 ಅಂತಸ್ತುಗಳಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಅನೇಕ ಪ್ರಾಯೋಗಿಕ ಅನುಕೂಲತೆಗಳು ಅಲ್ಲಿ ಇದೆ. ನಿಮ್ಮ ಮಕ್ಕಳು ಇಲ್ಲಿಗೆ ಬರಬಹುದು, ಪ್ರಯೋಗಗಳನ್ನು ಮಾಡಬಹುದು, ಕಲಿಯಬಹುದು, ಬೇರೆಯವ್ರಿಗೂ ಕಲಿಸಬಹುದು. ಸೊಗಸಾದ ಸ್ಥಳ. ಈ ಸ್ಥಳಕ್ಕೆ ನಾವೆಲ್ಲ ಬಂದಿದ್ದೇವೆ, ಸಂಪೂರ್ಣ ತಂಡ ಬಂದಿದ್ದೇವೆ. ನಾವು ಬಂದು ಒಂದಷ್ಟು ಪ್ರಶ್ನೆಗಳನ್ನು, ಒಂದಷ್ಟು ಉತ್ತರಗಳನ್ನು, ಒಂದಷ್ಟು ಮಾಹಿತಿಯನ್ನು ನಾವೆಲ್ಲ ಸಂಗ್ರಹಿಸಿದ್ದೇವೆ. ಇವೆಲ್ಲ ಯಾಕೆ ಮಾಡಿದ್ದೇವೆ ಅಂತ ಹೇಳ್ತಂದರೆ, ನಿಮಗೆ ಈ ಕೇಂದ್ರಕ್ಕೆ ಬಂದು ಇಲ್ಲಿನ ಪ್ರಯೋಗಗಳನ್ನು ನೋಡೋದಕ್ಕೆ ಬೇಕಾದ ಕುತೂಹಲ ಬರಲಿ ಅನ್ನೋ ಕಾರಣಕ್ಕೆ. ಹಾಗಾಗಿ ಮ್ಯೂಸಿಯಂಗೆ ಬಂದಂಥ ವೀಕ್ಷಕರು ಯಾರಿದ್ದಾರೆ, ದೊಡ್ಡವರು ಮತ್ತು ಮಕ್ಕಳು, ಅವರಿಗೆ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ತಗೊಂಡು ಪುಸ್ತಕವನ್ನು ಕೊಡುವ ಉದ್ದೇಶ ನಮ್ಮದು. ಹಾಗಾಗಿ ಬನ್ನಿ, ನಮ್ಮ ಜೊತೆ ಜ್ಞಾನ ದೇಗುಲಕ್ಕೆ ಹೋಗೋಣ. ನಮ್ಮ ಮೈಸೂರು ಸಂಸ್ಥಾನ ಇವತ್ತಿಗೂ ನಮ್ಮ ಕರ್ನಾಟಕ ರಾಜ್ಯ ಶ್ರೀಗಂಧಕ್ಕೆ ಬಹಳ ಹೆಸರುವಾಸಿಯಾದದ್ದು. ಶ್ರೀಗಂಧದ ಮರ, ಶ್ರೀಗಂಧದ ತೈಲ, ಇದು ವಿದೇಶಗಳಿಗೂ ಸಹ ರಫ್ತು ಮಾಡ್ತಾ ಇದ್ದೇವೆ. ಪ್ರಪಂಚದ ಬೇರೆ ಬೇರೆ ಕಡೆಯೂ ಶ್ರೀಗಂಧದ ಮರ ಬೆಳೆಯಲ್ಲ ಅಂತಲ್ಲ. ಆದರೆ ತೈಲದ ಗುಣಮಟ್ಟದ ಪ್ರಶ್ನೆ ಬಂದಾಗ ನಮ್ಮ ಮೈಸೂರಿನ ಶ್ರೀಗಂಧದ ತೈಲ ಏನಿದೆ, ಅದರ ಗುಣಮಟ್ಟಕ್ಕೆ ಸರಿಸಮನಾಗಿ ಬೇರೆ ದೇಶಗಳ ತೈಲ ಬರೋದಿಲ್ಲ. ಈ ಶ್ರೀಗಂಧದ ತೈಲವನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳೋದಕ್ಕೆ ವಿಶ್ವೇಶ್ವರಯ್ಯ ಅವರು ಏನು ಮಾಡಿದ್ರು ಅಂತ ತಿಳ್ಕೋಬೇಕು. ತಮಗೆ ಪುಸ್ತಕ ಸಿಕ್ಕಿದೆಯಾ? ಸಿಕ್ಕಿಲ್ಲ, ಹೇಳಿ. ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ನಿರ್ಮಿಸಿದ್ರು. ಸೋಪ್ ಫ್ಯಾಕ್ಟ್ರಿ ಮತ್ತು ಆಯಿಲ್ಸ್, ಮೈಸೂರು ಸ್ಯಾಂಡಲ್ ಆಯಿಲ್. ಹೇಳಿ, ಪೂರ್ತಿ ಹೇಳಿ. ಅಷ್ಟೇ. ಶ್ರೀಗಂಧ ಎಣ್ಣೆ ತಯಾರಿಸಿದ್ರು ಫ್ಯಾಕ್ಟ್ರಿ. ಸೋಪ್ ಫ್ಯಾಕ್ಟ್ರಿ ಆರಂಭಿಸೋದಕ್ಕೆ ಕಾರಣರಾದರು ವಿಶ್ವೇಶ್ವರಯ್ಯ ಅವರು. ಈಗ ಶ್ರೀಗಂಧದ ಸಾಬೂನಿನ ಜೊತೆ ಬೇರೆ ಬೇರೆ ಥರದ ಅನೇಕ ಸಾಬೂನುಗಳನ್ನು ಬಳಸ್ತಾ ಇದ್ದೇವೆ. ನಮ್ಮ ಮೈಸೂರು ಸಂಸ್ಥಾನಕ್ಕೆ ಗಂಧದೆಣ್ಣೆಯ ಫ್ಯಾಕ್ಟ್ರಿ ಬೇಕು. ಈ ಕನಸನ್ನು ಕಂಡವರು ವಿಶ್ವೇಶ್ವರಯ್ಯ. ತಮಗೆ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ, ಮುಂದೆ ಬನ್ನಿ, ಸ್ವೀಕರಿಸಿ. ವಿಶ್ವೇಶ್ವರಯ್ಯ ಅವರು ಭದ್ರಾವತಿಯಲ್ಲಿ 2 ಕಾರ್ಖಾನೆ ಸ್ಥಾಪಿಸ್ತಾರೆ. ಆ 2 ಕಾರ್ಖಾನೆಗಳು ಯಾವುದು ಅಂತ ಹೇಳ್ತೀರಾ? ಏನಪ್ಪ? ಬಾ. ಹಾಂ, ಅಲ್ಲ, ಕಬ್ಬಿಣನ ಹಾಂ, ಕಬ್ಬಿಣದ ಫ್ಯಾಕ್ಟ್ರಿ. ಆಮೇಲೆ ಇನ್ನೊಂದು ಆಗಲಿ, ಕಬ್ಬಿಣ ಅಂತ ಹೇಳಿದೀಯಾ, ಅದಕ್ಕೆ ಒಂದು ಪುಸ್ತಕ ಕೊಡ್ತೇನೆ, ಆಯಿತಾ? ಇನ್ನೂ ಒಂದು ಫ್ಯಾಕ್ಟ್ರಿ ಯಾವುದು ಅಂತ ಹೇಳ್ತಾರೆ, ನೋಡೋಣ. ಓಕೆ, ಮುಂದಿನ ಫ್ಯಾಕ್ಟ್ರಿ ಯಾವುದು? ಕಾಗದ ಮತ್ತು ಉಕ್ಕು. ಕಾಗದದ ಕಾರ್ಖಾನೆಯನ್ನು ಸಹ ಆರಂಭಿಸ್ತಾರೆ ವಿಶ್ವೇಶ್ವರಯ್ಯ ಅವರು. ಹೀಗೆ ನಮ್ಮ ಮೈಸೂರು ಸಂಸ್ಥಾನ ಒಂದು ಮಾದರಿ ಸಂಸ್ಥಾನ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಅಂದಿನ ಭಾರತದಲ್ಲಿ ಇದ್ದಂಥ ಎಲ್ಲ ಸಂಸ್ಥಾನಗಳಿಗಿಂತಲೂ ಹೆಚ್ಚು ಶ್ರೀಮಂತವಾದ ಸಂಸ್ಥಾನ ನಮ್ಮ ಮೈಸೂರು ಅನ್ನೋ
ಹೆಸರು ಬರೋದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಷ್ಟು ಕಾರಣರೋ ಅಷ್ಟೇ ಕಾರಣರು ವಿಶ್ವೇಶ್ವರಯ್ಯ ಅವರು ಸಹ. ಹಾಗಾಗಿ ವಿಶ್ವೇಶ್ವರಯ್ಯ ಅವರನ್ನು ತುಂಬ ಹೃದಯದಿಂದ ನಾವೆಲ್ಲ ನೆನೆಸಬೇಕಾಗುತ್ತೆ. ತಮಗೆ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ವಿಶ್ವೇಶ್ವರಯ್ಯ ಅವರ ಬದುಕಲ್ಲಿ ಅನೇಕ ದಂತಕಥೆಗಳಿವೆ ಅಂತ ಹೇಳಿದ್ವಲ್ಲ, ಅಂತಹ ಒಂದು ಕಥೆ ಈಗ ಹೇಳ್ತೇನೆ. ಮೈಸೂರು ಮಹಾರಾಜರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ಆಯ್ಕೆ ಮಾಡ್ತಾರೆ. ಆಯ್ಕೆ ಖಚಿತವಾದ ಮೇಲೆ ವಿಶ್ವೇಶ್ವರಯ್ಯ ಅವರು ತಮ್ಮ ಎಲ್ಲ ಬಂಧುಗಳನ್ನು ಕರೀತಾರಂತೆ ಮನೆಗೆ, ಬನ್ನಿ ಎಲ್ಲರೂ ಬನ್ನಿ ಅಂತ ಊಟಕ್ಕೆ. ಊಟ ಎಲ್ಲ ಚೆನ್ನಾಗಾಯಿತು. ಆದಮೇಲೆ ವಿಶ್ವೇಶ್ವರಯ್ಯ ಒಂದು ಪ್ರಾರ್ಥನೆ ಸಲ್ಲಿಸ್ತಾರಂತೆ ಬಂಧುಗಳ ಜೊತೆ. ಆ ಪ್ರಾರ್ಥನೆ ಏನು ಅಂತ ಯಾರಾದರೂ ಹೇಳ್ತೀರಾ? ನಾನು ದಿವಾನ ಆಗಿದ್ದು ಅಂದರೆ ಮೈಸೂರಿಗೋಸ್ಕರ, ಇದನ್ನು ಸ್ವಾರ್ಥಕ್ಕೆ ಉಪಯೋಗಿಸೋಕ್ಕಾಗಲ್ಲ. ಹಾಗಾಗಿ ದಿವಾನನಾಗಿ ನನ್ನಿಂದಾಗಿ ಏನು ನೀವು ಅಪೇಕ್ಷೆಗಳನ್ನ ಇಟ್ಕೊಳ್ಬೇಡಿ. ನಾನು ನಿಮಗೆ ಯಾವ ಬಂಧುವಾಗಿ ಹೆಲ್ಪ್ ಮಾಡ್ತೀನಿ ಹೊರತು ದಿವಾನನಾಗಿ ನಾನು ನಿಮಗೆ ಸಪ್ರೇಟ್ ಇದು ಕೊಡೋಕ್ಕಾಗಲ್ಲ ಆ ಥರ ಹೇಳ್ತಾರೆ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಪುಸ್ತಕವನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ವಿಶ್ವೇಶ್ವರಯ್ಯ ಬಹಳ ಸರಳವಾಗಿ, ನೇರವಾಗಿ, ನಿಖರವಾಗಿ ಹೇಳ್ತಾರೆ, ನಾನು ದಿವಾನ್ ಆಗ್ತಾ ಇದ್ದೇನೆ, ಉನ್ನತ ಹುದ್ದೆಯಲ್ಲಿ ಇದ್ದೇನೆ, ನನ್ನಿಂದ ಸಹಾಯವನ್ನು ಬೇಡಿ ಯಾರೂ ಬರಬಾರ್ದು, ಈ ಕೆಲಸಕ್ಕೆ ಸೇರಬೇಕಾಗಿದೆ ಶಿಫಾರಸು ಮಾಡಿ ಅಂತ ನನ್ನ ಹತ್ರ ಕೇಳಬಾರ್ದು, ಯಾವುದೇ ರೀತಿಯ ಸಹಾಯವನ್ನು ನನ್ನಿಂದ ಕೇಳೋದಿಲ್ಲ ಅನ್ನೋ ಭರವಸೆಯನ್ನು ನೀವು ಕೊಟ್ಟರೆ ನಾನು ದಿವಾನ್ ಪದವಿಯನ್ನು ಸ್ವೀಕರಿಸ್ತೇನೆ, ಇಲ್ಲದಿದ್ದರೆ ಈ ಪದವಿಯನ್ನು ನಾನು ಸ್ವೀಕರಿಸೋಲ್ಲ ಅಂತ ಹೇಳ್ತಾರಂತೆ. ಬಂಧುಗಳೆಲ್ಲ ಒಪ್ತಾರೆ. ಅದಾದ ಮೇಲೆ ನಮ್ಮ ವಿಶ್ವೇಶ್ವರಯ್ಯ ಅವರು ಮೈಸೂರು ಸಂಸ್ಥಾನದ ದಿವಾನರು ಆಗ್ತಾರೆ. ವಿಶ್ವೇಶ್ವರಯ್ಯ ಅವರು ಸಮಯಕ್ಕೆ ಬಹಳ ಬಹಳ ಮಹತ್ವವನ್ನು ಕೊಡ್ತಾಯಿದ್ರು. ಪ್ರತಿ ವರ್ಷ ಅತ್ಯಂತ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡಂಥ ವಿದ್ಯಾರ್ಥಿಯನ್ನು ಮನೆಗೆ ಕರೆದು ಊಟ ಹಾಕಿ ಅವನಿಗೆ ಒಂದಷ್ಟು ನಗದು ಬಹುಮಾನವಾಗಿ ಕೊಡೋದು ಅವರ ಒಂದು ಪದ್ಧತಿ. ಒಬ್ಬ ಹುಡುಗ ಪ್ರಥಮ ಸ್ಥಾನ ಬಂದಿರ್ತಾನೆ, ಅವನನ್ನು ಮನೆಗೆ ಕರೆದು ಊಟ ಹಾಕಿ ಹಣ ಕೊಡಬೇಕು ಅಂತ ಆಸೆ, ಬರೋಕ್ಕೆ ಹೇಳ್ತಾರೆ. ಆದರೆ ಆ ಹುಡುಗ ತಡವಾಗಿ ಬರ್ತಾನೆ, ಹೇಳಿದ ಸಮಯಕ್ಕೆ ಬರೋಲ್ಲ. ಆಗ ವಿಶ್ವೇಶ್ವರಯ್ಯ ಹೇಳ್ತಾರೆ, ನೀನು ಓದಿನಲ್ಲಿ ಮುಂದೆ ಬರೋದು ಎಷ್ಟು ಮುಖ್ಯವೋ ಅಷ್ಟೇ ಸಮಯದ ಪರಿಪಾಲನೆ, ಶಿಸ್ತಿನ ಪರಿಪಾಲನೆಯೂ ಸಹ ಮುಖ್ಯ. ನೀನು ತಡವಾಗಿ ಬಂದಿದ್ದೀಯಾ, ಹಾಗಾಗಿ 400 ರೂಪಾಯಿ ಕೊಡಬೇಕು ಅಂತ ಇದ್ದೆ, 400 ಕೊಡಲ್ಲ, 200 ಮಾತ್ರ ಕೊಡ್ತಾ ಇದ್ದೇನೆ. ಸಮಯವನ್ನು ಪಾಲಿಸದೇ ಇದ್ದಕ್ಕೆ 200 ರೂಪಾಯಿ ದಂಡ ಅನ್ನೋ ಅರ್ಥದಲ್ಲಿ 200 ರೂಪಾಯಿಗಳನ್ನು ಮಾತ್ರ ಬಹುಮಾನವಾಗಿ ಕೊಟ್ಟರು ಅನ್ನೋ ಒಂದು ಕಥೆಯನ್ನು ನಾವು ಕೇಳ್ತೇವೆ. ಒಟ್ಟಿನಲ್ಲಿ ವಿಶ್ವೇಶ್ವರಯ್ಯ ಅವರು ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಯಾವ ಪ್ರಾಮಾಣಿಕತೆಯನ್ನು, ಯಾವ ಶಿಸ್ತನ್ನು ಬಳಸ್ಕೊಂಡಿದ್ರು ಅದನ್ನು ನಮ್ಮ ಬದುಕಲ್ಲೂ ನಾವು ಅಳವಡಿಸ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ವಿಶ್ವೇಶ್ವರಯ್ಯ ಅವರು ತಮ್ಮ 95ನೇ ವರ್ಷದಲ್ಲೂ ಬಹಳ ಚಟುವಟಿಕೆಯಿಂದ ಇರ್ತಾಯಿದ್ರು. ಒಂದು ಸಲ ಗಂಗಾ ನದಿಗೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ಕೆಲಸಕ್ಕೆ ಅವರನ್ನು ಆಹ್ವಾನಿಸಿದಾಗ 95 ವರ್ಷದ ಹಿರಿಯ ಆತ, ನಡೆಯೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ವಿಶ್ವೇಶ್ವರಯ್ಯ ಅವರನ್ನು ನದಿ ಹತ್ತಿರ ಕರ್ಕೊಂಡು ಹೋಗಲಿಕ್ಕೆ ಒಂದು ಡೋಲಿಯ ವ್ಯವಸ್ಥೆ ಮಾಡ್ತಾರಂತೆ. ಆದರೆ ವಿಶ್ವೇಶ್ವರಯ್ಯ ಡೋಲಿ ಹತ್ತೋದಿಲ್ಲ, ಚಿಕ್ಕ ಮಕ್ಕಳ ಹಾಗೆ ಬಂಡೆಯಿಂದ ಬಂಡೆಗೆ ಜಿಗಿತಾ ಓಡಾಡ್ತಾರಂತೆ. ತಾವೇ ಸ್ವತಃ ಎಲ್ಲ ಕಡೆ ಓಡಾಡಿ ಏನು ಪರಿಹಾರ ಬೇಕೋ ಅದನ್ನು ಸೂಚಿಸ್ತಾರಂತೆ. ವಿಶ್ವೇಶ್ವರಯ್ಯ ಅವರು 95ನೇ ವರ್ಷದಲ್ಲೂ ಇಷ್ಟು ಲವಲವಿಕೆಯನ್ನು ಉಳಿಸ್ಕೊಂಡಿದ್ರಲ್ಲ, ಇದಕ್ಕೆ ಕಾರಣ ಏನು? ಅವರ ಈ ಒಂದು ಉತ್ಸಾಹ, ಲವಲವಿಕೆ,
ಶಕ್ತಿಗೆ ಮೂಲ ಕಾರಣ ಏನು ಅಂತ ತಿಳ್ಕೋಬೇಕಾಗಿದೆ. ಯಾರಾದರೂ ಉತ್ತರ ಕೊಡೋರಿದ್ದರೆ ಮುಂದೆ ಬರಬಹುದು. ಹೇಳ್ತೀರಾ? ಗೊತ್ತಿಲ್ಲ. 2 ಆಯ್ಕೆ ಕೊಡ್ತೇನೆ. ಅವರು ದಿನಕ್ಕೆ 8 ಗಂಟೆಗಳ ಕಾಲ ನಿದ್ರೆ ಮಾಡ್ತಾಯಿದ್ರು. ಆಯ್ಕೆ 1. ಆಯ್ಕೆ 2, ಅವರು ಮಧ್ಯಾಹ್ನದಲ್ಲಿ ಪವರ್ ನಿದ್ರೆ ಮಾಡ್ತಾಯಿದ್ರು. 8 ಗಂಟೆಗಳ ಕಾಲ ನಿದ್ದೆ ಮಾಡ್ತಿದ್ರು. ಹಾಂ, ದಿನಕ್ಕೆ 8 ಗಂಟೆಗಳ ಕಾಲ ನಿದ್ರೆ ಮಾಡ್ತಾಯಿದ್ರು ಅನ್ನೋದು ತಪ್ಪು ಉತ್ತರ. ಪವರ್ ನಿದ್ರೆ ಮಾಡ್ತಾಯಿದ್ರು ಅನ್ನೋದು ಸರಿಯಾದ ಉತ್ತರ. ಪವರ್ ನ್ಯಾಪ್ ಅಂದರೆ ಏನು ಅಂತ ಗೊತ್ತಾ? ಇಲ್ಲ ಸರ್. ಅರ್ಧ ಗಂಟೆ ಅಷ್ಟೇ ನಿದ್ದೆ ಮಾಡೋದು. ಪವರ್ ನ್ಯಾಪ್ ಅಂದರೆ ಏನು? 20 ನಿಮಿಷ ಮಧ್ಯಾಹ್ನ ವಿಶ್ರಾಂತಿ ತಗೊಳ್ಳೋದು. ಹಾಂ. ವಿಶ್ವೇಶ್ವರಯ್ಯ ಅವರು ಮಧ್ಯಾಹ್ನದಲ್ಲಿ ಈ ಪವರ್ ನ್ಯಾಪ್ ಅನ್ನೋದನ್ನು ಮಾಡ್ತಾಯಿದ್ರಂತೆ. ಏನು ಹಾಗಂದರೆ, ಯೋಗವನ್ನು ಕಲಿತವರಿಗೆ ಶವಾಸನ ಅಂದರೆ ಏನು ಅಂತ ಗೊತ್ತಿರುತ್ತೆ. ಆ ಶವಾಸನದ ರೂಪಾಂತರವೇ ಪವರ್ ನ್ಯಾಪ್ ಅನ್ನೋದು. ಏನು ಮಾಡ್ತಿರಲಿಲ್ಲ, ತಮ್ಮ ಕಚೇರಿಯಲ್ಲೇ ತಮ್ಮ ಕುರ್ಚಿಯಲ್ಲೇ ಕೂತ್ಕೊಂಡ್ಬಿಟ್ಟು ಕಣ್ಣು ಮುಚ್ಚಿಕೊಂಡು ಇಡೀ ದೇಹಕ್ಕೆ ಒಂದು ರೀತಿಯಾದ ಆಜ್ಞೆಯನ್ನು ಕೊಡೋರು. ಪಾದಗಳೇ ವಿಶ್ರಾಂತಿಯನ್ನು ತಗೊಳ್ಳಿ, ಕಾಲುಗಳೇ ವಿಶ್ರಾಂತಿ ತಗೊಳ್ಳಿ, ಹೊಟ್ಟೆ, ಎದೆ, ನನ್ನ ಕೈಗಳು, ನನ್ನ ಭುಜ, ನನ್ನ ಮುಖ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳ್ತಾ ಮನಸ್ಸಿನ ಒಳಗಡೆ ಕಣ್ಣು ಮುಚ್ಚಿಕೊಂಡು 10 ರಿಂದ 15 ನಿಮಿಷಗಳ ಕಾಲ ಮಾತ್ರ ನಿದ್ರೆ ಮಾಡೋರಂತೆ. ಆ 10 ರಿಂದ 15 ನಿಮಿಷಗಳ ನಿದ್ರೆ ಏನಿದೆ ಅದನ್ನು ಪವರ್ ನ್ಯಾಪ್ ಅಂತ ಹೇಳ್ತೇವೆ. ಅದನ್ನು ಮಾಡಿದ್ರೆ ಮತ್ತೆ ಒಂದು 6-7 ಗಂಟೆಗಳ ಕಾಲ ಕೆಲಸ ಮಾಡುವಷ್ಟು ಉತ್ಸಾಹ ಬರುತ್ತಂತೆ. ವಿಶ್ವೇಶ್ವರಯ್ಯ ಅವರು ಹೇಳಿದ್ದರಲ್ಲಿ ಸತ್ಯ ಉಂಟು. ಇವತ್ತಿಗೂ ಸಹ ನಾವು ತುಂಬ ದಣಿದಿದ್ದಾಗ ಅಥವಾ 10-12 ಗಂಟೆಗಳ ಕಾಲ ಕೆಲಸವನ್ನು ನಿರಂತರವಾಗಿ ಮಾಡಬೇಕು ಅನ್ನೋ ಸ್ಥಿತಿ ಬಂದಾಗ ಮಧ್ಯದಲ್ಲಿ ಒಂದು 15 ನಿಮಿಷಗಳ ಕಾಲ ಪವರ್ ನ್ಯಾಪ್ ಮಾಡಿದ್ರೆ ನಮಗೆ ಲವಲವಿಕೆ ಬರುತ್ತೆ, ಅನುಮಾನವೇ ಇಲ್ಲ. ವಿಶ್ವೇಶ್ವರಯ್ಯ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಎಲ್ರಿಗೂ ನಮಸ್ಕಾರ. ಒಂದು ಪ್ರಶ್ನೆ ಕೇಳಲಾ? ಈ ಮ್ಯೂಸಿಯಂ ಕಟ್ಟಬೇಕು ಬೆಂಗಳೂರಲ್ಲಿ ಅಂತ ಮೊದಲ ಬಾರಿಗೆ ಯೋಚನೆ ಮಾಡಿದಂಥ ಮಹಾನುಭಾವ ಯಾರು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆ ಕೊಡ್ತಾ ಇದ್ದೇನೆ. R.K. ನಾರಾಯಣ್, B.N. ಗುಪ್ತಾ. ಹೇಳಿಮ್ಮ. B.N. ಗುಪ್ತಾ ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. B.N. ಗುಪ್ತಾ ಅವರು ವೃತ್ತಿಯಿಂದ ಪತ್ರಕರ್ತರು. ಅವರು ಪ್ರಪಂಚದ ಅನೇಕ ದೇಶಗಳಿಗೆ ಭೇಟಿ ನೀಡ್ತಾರೆ. ಹಾಗೆ ಅವರು ಅಮೆರಿಕದ ವಾಷಿಂಗ್ಟನ್ DC ಅನ್ನೋ ಸ್ಥಳಕ್ಕೆ ಹೋದಾಗ ಅಲ್ಲಿ ವಿಶ್ವವಿಖ್ಯಾತವಾದ ಸ್ಮಿತ್ಸೋನಿಯನ್ ಮ್ಯೂಸಿಯಂ ಇದೆ. ಅದನ್ನು ನೋಡ್ತಾರೆ. ವಿಜ್ಞಾನವನ್ನು ಕಲಿಯೋದಕ್ಕೆ ಇಂತಹ ಮ್ಯೂಸಿಯಂ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅವರಿಗೆ. ನಮ್ಮ ದೇಶದಲ್ಲಿ ಯಾಕೆ ಇಂತಹ ಮ್ಯೂಸಿಯಂ ಕಟ್ಟಬಾರ್ದು? ಕಟ್ಟಿದರೆ ನಮ್ಮ ಮಕ್ಕಳು ವಿಜ್ಞಾನವನ್ನು ಸುಲಭವಾಗಿ ಕಲಿಯೋದಕ್ಕೆ ಸಾಧ್ಯವಾಗುತ್ತಲ್ಲ. ಹಾಗಾಗಿ ಒಂದು ಮ್ಯೂಸಿಯಂ ಕಟ್ಟಲೇಬೇಕು ಅನ್ನೋ ನಿರ್ಧಾರದಿಂದ ಅವರು ನಮ್ಮ ಭಾರತ ದೇಶಕ್ಕೆ ವಾಪಸ್ ಆಗ್ತಾರೆ. ಮ್ಯೂಸಿಯಂ ಕಟ್ಟುವ ಕೆಲಸವನ್ನು ಆರಂಭಿಸ್ತಾರೆ. ಈಗ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಬೆಂಗಳೂರಲ್ಲಿ ಸಾರ್ವಜನಿಕರ ಸಹಕಾರದಿಂದ ಒಂದಷ್ಟು ಹಣವನ್ನು ಸಂಗ್ರಹ ಮಾಡಿ 1958ರಲ್ಲಿ ಒಂದು ಮ್ಯೂಸಿಯಂ ಆರಂಭಿಸಬೇಕು ಅಂತ ಹೇಳಿ ಅದಕ್ಕೆ ಅಡಿಗಲ್ಲನ್ನು ಹಾಕ್ತಾರೆ. ಆ ಅಡಿಗಲ್ಲನ್ನು ಹಾಕಿದವರು ಅಂದಿನ ಮೈಸೂರು ಸಂಸ್ಥಾನದ ಮುಖ್ಯಮಂತ್ರಿಗಳಾಗಿದ್ದಂಥ B.D. ಜತ್ತಿ ಅವರು. ಆಮೇಲೆ ಕಟ್ಟಡವನ್ನು ಕಟ್ತಾರೆ.
ಈ ಮ್ಯೂಸಿಯಂಗೆ ಯಾರ ಹೆಸರನ್ನು ಇಡಬೇಕು ಅನ್ನೋ ಪ್ರಸ್ತಾಪ ಬಂದಾಗ 2 ಹೆಸರುಗಳನ್ನು ಸೂಚಿಸ್ತೇನೆ. ಒಂದು ಮಹಾತ್ಮ ಗಾಂಧಿ ಮ್ಯೂಸಿಯಂ, ಇನ್ನೊಂದು ವಿಶ್ವೇಶ್ವರಯ್ಯ ಮ್ಯೂಸಿಯಂ. ಯಾವುದು ಸರಿಯಾದ ಉತ್ತರ? ವಿಶ್ವೇಶ್ವರಯ್ಯ ಮ್ಯೂಸಿಯಂ. ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಂತ ಹೇಳ್ತಾರೆ. ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಇನ್ನೊಂದು ಉಪಪ್ರಶ್ನೆ ಹಾಕ್ತಾ ಇದ್ದೇನೆ. ವಿಶ್ವೇಶ್ವರಯ್ಯ ಅವರ ಹೆಸರಲ್ಲಿ ಈ ಮ್ಯೂಸಿಯಮನ್ನು ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ ಸಂತೋಷ. ಆದರೆ ಯಾಕೆ ವಿಶ್ವೇಶ್ವರಯ್ಯ ಅವರ ಹೆಸರನ್ನೇ ಆಯ್ಕೆ ಮಾಡಿದ್ರು ಅನ್ನೋದು ತಿಳ್ಕೋಬೇಕಾಗಿದೆ. ಯಾರಾದರೂ ಹೇಳ್ತೀರಾ? ಸರ್, ಇದು ಕೈಗಾರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ತಾಂತ್ರಿಕ ಇದರಲ್ಲಿ ಈ ಫೀಲ್ಡಲ್ಲಿ ಬಂದ್ಬಿಟ್ಟು ವಿಶ್ವೇಶ್ವರಯ್ಯ ತುಂಬ ಹೆಸರು ಮಾಡಿದ್ದಾರೆ. ಅದಕ್ಕೋಸ್ಕರ ಅವರ ಹೆಸರನ್ನೇ ಸೂಚಿಸಿದ್ರು. ವಿಶ್ವೇಶ್ವರಯ್ಯ ಅವರು ನಮಗೆಲ್ಲ ಗೊತ್ತಿರೋ ಹಾಗೆ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದವರು. ಅವರ ಹೆಸರಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋದು ನಿಜ, ಸತ್ಯ, ಒಪ್ಕೊಂಡೆ. ಆದರೆ ಒಂದು ಉಡುಗೊರೆ, ಒಂದು ಗಿಫ್ಟಾಗಿ ಕೊಡ್ತಾರಂತೆ. ಯಾವ ಸಂದರ್ಭದಲ್ಲಿ ಗಿಫ್ಟಾಗಿ ಕೊಟ್ಟರು? ಆ್ಯಕ್ಚುಲಿ 1961ರಲ್ಲಿ ಅವ್ರದ್ದು ಸೆಂಟಿನರಿ ಸೆಲೆಬ್ರೇಷನ್ ಇತ್ತು, ಭಾರತ್ ಸೆಂಟಿನರಿ 100 ಇಯರ್ಸ್ ಲಾಲ್ಬಾಗಲ್ಲಿ. ಆವಾಗ ಇದನ್ನು ಈ ಅವ್ರ ಹೆಸರಲ್ಲಿ ಒಂದು ಮ್ಯೂಸಿಯಂ ಕಟ್ಟಬೇಕಂದ್ರೆ ಇದರಿಂದ ಜಾಸ್ತಿ ಏನು ಉಪಕಾರ ಆಗಲ್ಲ. ಇದರಿಂದ ಇದು ಒಂದು ಭಾಳ ಉಪಕಾರ ಆಗತ್ತೆ ಅಂತ ವಿಶ್ವೇಶ್ವರಯ್ಯಕ್ಕೆ ಇದನ್ನು ಒಪ್ಕೊಂಡು ಅವ್ರಿಗೆ ಈ ಮ್ಯೂಸಿಯಂ ಹೆಸರನ್ನು ಅವ್ರ ಹೆಸರಲ್ಲಿ ಇಟ್ಟರು. ಬಹಳ ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ದಾರೆ. ವಿಶ್ವೇಶ್ವರಯ್ಯ ಅವರಿಗೆ 100 ವರ್ಷಗಳಾಗಿರುತ್ತೆ. ಅವರು ಇಂಜಿನಿಯರು, ಜೊತೆಗೆ 100 ವರ್ಷ ಶತಾಯುಷಿ. ಯಾರಿಗುಂಟು ಯಾರಿಗಿಲ್ಲ ಅಂತಹ ಶತಾಯುಷಿಯನ್ನು ನೋಡುವಂಥ ಭಾಗ್ಯ. ಹಾಗಾಗಿ ಈ ಮ್ಯೂಸಿಯಮ್ಮನ್ನು ವಿಶ್ವೇಶ್ವರಯ್ಯ ಅವರ ಹೆಸರಲ್ಲೇ ನಿರ್ಮಿಸಬೇಕು ಅಂತ ತೀರ್ಮಾನ ತಗೋತಾರೆ. ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಸರ್, ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಅಡಿಗಲ್ಲನ್ನು ಇಟ್ಟವರು ಬಿ ಡಿ ಜತ್ತಿ. ಈ ಕಟ್ಟಡವನ್ನು ಕಟ್ಟಿದಾಗ ಅದರ ಉದ್ಘಾಟನೆಯನ್ನು ನಮ್ಮ ದೇಶದ ಪ್ರಧಾನಿಗಳು ಮಾಡಿದ್ರಂತೆ. ಆ ಪ್ರಧಾನಿಯ ಹೆಸರನ್ನು ತಿಳ್ಕೋಬೇಕು. ಆಯ್ಕೆ ಕೊಡ್ತಾ ಇದ್ದೇನೆ. ಪಂಡಿತ್ ಜವಾಹರಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾರು ಹೇಳ್ತೀರಿ? ತಾವು ಪುಸ್ತಕ ತಗೊಂಡಿದ್ದೀರಿ, ಇನ್ನು ಪುಸ್ತಕ ಸಿಕ್ಕಿಲ್ವಾ? ಹೇಳಿ. ಪಂಡಿತ್ ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಜವಾಹರ್ಲಾಲ್ ನೆಹರು ಅವರು ಈ ಮ್ಯೂಸಿಯಂ ಉದ್ಘಾಟನೆ ಮಾಡಿದಾಗ ಇದು ಪರಿಪೂರ್ಣವಾಗಿ ರೂಪುಗೊಂಡಿರೋಲ್ಲ, ಆರಂಭಿಕ ಹಂತದಲ್ಲಿರುತ್ತೆ. ಕೆಲವು ಯಂತ್ರಗಳನ್ನು ಇಟ್ಟಿರ್ತಾರೆ ಕಾರ್ಖಾನೆಗಳಿಗೆ ಸಂಬಂಧಪಟ್ಟ ಹಾಗೆ. ಹೀಗೆ ಮೂಲಭೂತ ವಸ್ತುಗಳು ಮಾತ್ರ ಇಲ್ಲಿ ಇರುತ್ತೆ. ಆದರೆ ಪರಿಪೂರ್ಣವಾದ ಮ್ಯೂಸಿಯಂ ನಿರ್ಮಾಣಗೊಂಡಾಗ ಅದನ್ನು ಉದ್ಘಾಟಿಸಿದವರು ಯಾರು ಅಂತ ತಿಳ್ಕೋಬೇಕಾಗಿದೆ. ಯಾರಿಗಾದ್ರೂ ಗೊತ್ತಿದ್ದರೆ ಹಾಗೆ ಉತ್ತರ ಕೊಡ್ಬೋದು, ಇಲ್ಲ ಆಯ್ಕೆಗಳು ಬೇಕು ಅಂದರೆ ಕೊಡ್ತೇನೆ. ಹೇಳಿ. ಇಂದಿರಾ ಗಾಂಧಿ. ಶ್ರೀಮತಿ ಇಂದಿರಾ ಗಾಂಧಿ ಅನ್ನೋದು ಸರಿಯಾದ ಉತ್ತರ. ಶ್ರೀಮತಿ ಇಂದಿರಾ ಗಾಂಧಿ ಅವರು 1965ರಲ್ಲಿ ಈ ಒಂದು ಮ್ಯೂಸಿಯಮ್ಮನ್ನು ಉದ್ಘಾಟನೆ ಮಾಡ್ತಾರೆ. ಆಗ ಒಂದು ಫಸ್ಟ್ ಫ್ಲೋರ್ ಮಾತ್ರ ಅಥವಾ ಗ್ರೌಂಡ್ ಫ್ಲೋರ್ ಮಾತ್ರ ಆಗ ಸಿದ್ಧವಾಗಿರುತ್ತೆ. ಅದನ್ನು ಉದ್ಘಾಟನೆ ಮಾಡಿದ ಮೇಲೆ ನಮ್ಮ ಬೆಂಗಳೂರಿನ ಮಕ್ಕಳು ಅಲ್ಲಿಗೆ ಹೋಗಿ ಕಲಿಯೋದಕ್ಕೆ ಸಾಧ್ಯವಾಗುತ್ತೆ. ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ರು ಬಿ ಎನ್ ಗುಪ್ತಾ ಅವರು. ಈಗೊಂದು ಬಹಳ ಸರಳವಾದ ಪ್ರಶ್ನೆ ಕೇಳ್ತೇನೆ. ಮ್ಯೂಸಿಯಮ್ಮಲ್ಲಿ ಆರ್ಟ್ಸ್ ಮ್ಯೂಸಿಯಮ್ಮು ಇರುತ್ತೆ, ಸೈನ್ಸ್ ಮ್ಯೂಸಿಯಮ್ಮು ಇರುತ್ತೆ. ನಮ್ಮ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಸೈನ್ಸ್ ಮ್ಯೂಸಿಯಂ. ಈ ಎರಡೂ ಮ್ಯೂಸಿಯಂಗಳ ನಡುವೆ ಇರುವಂಥ ಮುಖ್ಯವಾದ ವ್ಯತ್ಯಾಸ ಏನು? ಬೇರೆದು ಮ್ಯೂಸಿಯಮ್ಮು ನಾವು ಮುಟ್ಬಾರದು,
ಬಟ್ ಇಲ್ಲಿರೋದು ಮ್ಯೂಸಿಯಮ್ಮೇ ನಮ್ಮ ಮ್ಯೂಸಿಯಮ್ ಏನಂದರೆ ಎಲ್ಲ ಮುಟ್ಟಿ ಇಂಟ್ರ್ಯಾಕ್ಟ್ ಮಾಡಿದ ಥರ ಇರುತ್ತೆ. ಬಹಳ ಬಹಳ ಒಳ್ಳೆಯ ಉತ್ತರ, ಸರಳವಾದ ನೇರವಾದ ಉತ್ತರ ಕೊಟ್ಟಿದ್ದಾರೆ. ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಪರಕಾಯ ಪ್ರವೇಶ. ಯಾವುದೇ ಮ್ಯೂಸಿಯಂಗೆ ಹೋದರೆ ಆ ಮ್ಯೂಸಿಯಮಲ್ಲಿ ಇರುವ ವಸ್ತುಗಳನ್ನು ನೋಡಬಹುದೇ ಹೊರತು ಮುಟ್ಟೋ ಹಾಗಿಲ್ಲ. ದಯವಿಟ್ಟು ಮುಟ್ಟಬೇಡಿ ಅಂತ ಅಲ್ಲಿ ಒಂದು ಫಲಕವನ್ನು ಹಾಕಿರ್ತಾರೆ. ಆದರೆ ವಿಜ್ಞಾನ ಮ್ಯೂಸಿಯಮಲ್ಲಿ ಹಾಗಲ್ಲ, ನೀವು ಮುಟ್ಟಬೇಕು, ಬಟನ್ಗಳನ್ನು ಒತ್ತಬೇಕು, ಲಿವರ್ಗಳನ್ನು ಎಳಿಬೇಕು, ಪ್ರಯೋಗಗಳನ್ನು ಮಾಡಬೇಕು, ಪ್ರಶ್ನೆಗಳನ್ನು ಕೇಳಬೇಕು, ಉತ್ತರವನ್ನು ತಿಳ್ಕೊಂಡು ಖುಷಿಪಟ್ಟು ಹೊಸ ವಿಚಾರವನ್ನು ಕಲಿತ ಸಂತೋಷದಿಂದ ಮನೆಗೆ ಹೋಗಬೇಕು. ಹಾಗಾಗಿ ಇತರ ಮ್ಯೂಸಿಯಂಗಳಿಗೂ ವಿಜ್ಞಾನ ಮ್ಯೂಸಿಯಂಗೂ ಇರುವಂಥ ಮುಖ್ಯವಾದ ವ್ಯತ್ಯಾಸ ಏನು ಅಂತ ಕೇಳೋದಾದರೆ, ನೀವೇ ಸ್ವತಃ ಮಾಡಿ ನೋಡಿ ಕಲಿಬಹುದು. ನನ್ನ ಹಿಂದೆ ಒಂದು ಇಂಜಿನ್ ತಾವು ನೋಡ್ತಾ ಇದ್ದೀರಿ. ಇದು ಉಗಿ ಇಂಜಿನ್ ಅಥವಾ ಸ್ಟೀಮ್ ಇಂಜಿನ್ ಅಂತ ಕರೀತೇವೆ. ಈಗ ನಮ್ಮ ಭಾರತದಲ್ಲಿ ಬಹುಪಾಲು ಮರೆಯಾಗಿ ಹೋಗಿದೆ. ನೀವೇನಾದರೂ ಊಟಿಗೆ ಹೋದರೆ ಅಥವಾ ಡಾರ್ಜಿಲಿಂಗ್ ಹೋದರೆ, ಸಿಮ್ಲಾ ಹೋದರೆ ಈ ರೀತಿಯಾದ ಉಗಿ ಇಂಜಿನನ್ನು ತಾವು ನೋಡಬಹುದು. ಟಾಯ್ ಟ್ರೈನ್ಸ್ ಅಂತ ಕರಿತೇವೆ ಅವನ್ನು. ಆದರೆ ಇಲ್ಲಿ ನನ್ನ ಹಿಂದೆ ಇರ್ತಕ್ಕಂಥ ಇಂಜಿನ್ ಇದೆಯಲ್ಲ, ಇದು ಮೀಟರ್ ಗೇಜ್ ಇಂಜಿನ್ ಅಂತ ಕರೀತಾರೆ. ಈಗ ಪ್ರಶ್ನೆ ಏನಪ್ಪ ಅಂದರೆ, ಈ ಮೀಟರ್ ಗೇಜ್ ಅಂದರೆ ಏನು? ಆ ಹಳಿಗಳ ಅಗಲ ಎಷ್ಟು ಇರುತ್ತೆ ಅಂತ ತಿಳ್ಕೊಬೇಕಾಗಿದೆ. ಯಾರಾದರೂ ಹೇಳ್ತೀರಾ? 1 ಮೀಟರ್ ಅಥವಾ 3 ಫೀಟ್. 1 ಮೀಟರ್ ಅಥವಾ 3 ಅಡಿ ಅಂತ ಹೇಳಿದ್ರು ಉತ್ತರ ಸರಿಯಾಗಿದೆ. ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ಮೊದಲು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತದಲ್ಲಿ ಈ ಉಗಿ ಇಂಜಿನ್ಗಳ ಮೂಲಕ ರೈಲನ್ನು ನಡೆಸ್ತಾ ಇದ್ದಾಗ 3 ನಮೂನೆಯ ಹಳಿಗಳು, 3 ನಮೂನೆಯ ರೈಲುಗಳು ಇದ್ದವು. ಆ 3 ನಮೂನೆಗಳಲ್ಲಿ ಒಂದು ಮೀಟರ್ ಗೇಜ್ ಅಂತ ತಿಳ್ಕೊಂಡಿದ್ದೇವೆ. ಇನ್ನು 2 ಯಾವುದು ಅಂತ ಗೊತ್ತಾ? ಬ್ರಾಡ್ ಗೇಜ್, ನ್ಯಾರೋ ಗೇಜ್. ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ಬ್ರಾಡ್ ಗೇಜ್, ಮೀಟರ್ ಗೇಜ್, ನ್ಯಾರೋ ಗೇಜ್, ಈ 3 ರೀತಿಯ ರೈಲುಗಳು ಇದ್ದವು. ಈ 3 ರೀತಿಯ ರೈಲುಗಳು ನಿಜಕ್ಕೂ ನಮಗೆ ಬೇಕಾಗಿಲ್ಲ, ಅನಗತ್ಯ. ಹಾಗಂತ ಹೇಳಿ ಈಗ ಬರೀ ಬ್ರಾಡ್ ಗೇಜ್ ಮಾತ್ರ ಬಳಸ್ತಾ ಇದ್ದೇವೆ. ಬ್ರಾಡ್ ಗೇಜ್ ಅಂದರೆ 5 ಅಡಿ 6 ಇಂಚು ಅಗಲ ಇರುತ್ತೆ. ಈ 2 ಕಂಬಿಗಳ ನಡುವೆ ಇರತಕ್ಕಂಥ ಅಂತರ 5 ಅಡಿ 6 ಇಂಚು ಇರುತ್ತೆ. ಬ್ರಾಡ್ ಗೇಜನ್ನೇ ಈಗ ನಾವು ಬಳಸ್ತಾ ಇದ್ದೇವೆ. ಉಗಿ ಇಂಜಿನ್ ಬಳಸ್ತಾ ಇಲ್ಲ. ಈಗೇನಿದ್ರು ಡೀಸೆಲ್ ಇಂಜಿನ್ ಬಳಸ್ತೇವೆ, ಇಲ್ಲಾಂದರೆ ವಿದ್ಯುತ್ ಎಂಜಿನ್ಗಳು ಏನಿದೆ ಅದನ್ನು ಬಳಸ್ತಾ ಬರ್ತಾ ಇದ್ದೇವೆ. ಆದರೆ ಈ ಉಗಿ ಎಂಜಿನಲ್ಲಿ ಹೋಗೋದು ಒಂದು ರೀತಿಯಾದ ಸಂತೋಷ ಕೊಡೋದಂತೂ ಖಂಡಿತ ನಿಜ. ಅಂತಹ ಎಂಜಿನನ್ನು ನೋಡಬೇಕು, ಆ ಎಂಜಿನಲ್ಲಿ ಪ್ರವಾಸ ಮಾಡಬೇಕು ಅನ್ನೋದಾದರೆ ನಾವು ದಯವಿಟ್ಟು ಊಟಿಗೆ, ಸಿಮ್ಲಾಗೆ ಅಥವಾ ಡಾರ್ಜಿಲಿಂಗಿಗೆ ಹೋಗಬಹುದು. ಹೋಗ್ತೀರಿ ಅಲ್ವಾ? ಬಹಳ ಸಂತೋಷ. ಇನ್ನೊಂದು ಪ್ರಶ್ನೆ, ಈ ರೈಲಿಗೆ ಸಂಬಂಧಪಟ್ಟ ಹಾಗೆ ಒಂದು ಅದ್ಭುತವಾದ ವಸ್ತು ಸಂಗ್ರಹಾಲಯ, ಮ್ಯೂಸಿಯಂ ನಮ್ಮ ಕರ್ನಾಟಕದಲ್ಲಿದೆ. ಎಲ್ಲಿದೆ ಅಂತ ತಿಳ್ಕೋಬೇಕು. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಮಂಗಳೂರಲ್ಲ, ಮೈಸೂರಲ್ಲ? ಮೈಸೂರು ವಸ್ತು ಸಂಗ್ರಹಾಲಯ. ಮೈಸೂರು ವಸ್ತು ಸಂಗ್ರಹಾಲಯ, ರೈಲು ವಸ್ತು ಸಂಗ್ರಹಾಲಯ ಅನ್ನೋದು ಸರಿಯಾದ ಉತ್ತರ. ಅಲ್ಲಿ ಹೋದರೆ ಆಗಿನ ಕಾಲದಲ್ಲಿ ಬ್ರಿಟಿಷರು ಕೊಟ್ಟಂಥ ಎಂಜಿನ್ಗಳು ಏನಿದ್ವು ಆ ಎಂಜಿನ್ಗಳನ್ನು ನೋಡಬಹುದು. ಮಹಾರಾಜರು ಬಳಸ್ತಾ ಇದ್ದಂಥ ಬೋಗಿ ಹೇಗಿತ್ತು, ಮಹಾರಾಣಿಯವರು ಬಳಸ್ತಾ ಇದ್ದಂಥ ಸಲೂನ್ ಹೇಗಿತ್ತು, ಅವೆಲ್ಲವನ್ನು ನೋಡಲಿಕ್ಕೆ ಅವಕಾಶ ಉಂಟು. ನಿಜಕ್ಕೂ ಮಕ್ಕಳಾದವರು ಈ ರೈಲು ಇತಿಹಾಸವನ್ನು ತಿಳ್ಕೋಬೇಕು ಅನ್ನೋದಾದರೆ ಆ ಮೈಸೂರಲ್ಲಿ ಇರತಕ್ಕಂಥ ರೈಲು ವಸ್ತು ಸಂಗ್ರಹಾಲಯಕ್ಕೆ ಹೋಗಲೇಬೇಕು. ಮುಖ್ಯವಾಗಿ ನಮ್ಮ ಮೈಸೂರು ಸಂಸ್ಥಾನ
ಅಂದಿನ ದಿನಗಳಲ್ಲೇ ರೈಲನ್ನು ಆರಂಭಿಸಿದ್ರು. ಮೈಸೂರು ಸಂಸ್ಥಾನ ತನ್ನದೇ ಆದ ಒಂದು ಸಂಸ್ಥೆಯನ್ನು ಕಟ್ಟಿ ರೈಲನ್ನು ನಡೆಸ್ತಾ ಇದ್ದರು. ಮೈಸೂರಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಮದ್ರಾಸ್ಗೆ, ಬೆಂಗಳೂರಿಂದ ಬೀರೂರಿಗೆ, ಬೀರೂರಿಂದ ಶಿವಮೊಗ್ಗಕ್ಕೆ ರೈಲುಗಳನ್ನು ಹಾಕಿದವರು ನಮ್ಮ ಮಹಾರಾಜರು. ಈ ಎಲ್ಲ ಇತಿಹಾಸವನ್ನು ತಿಳ್ಕೋಬೇಕು ಅಂದರೆ ತಾವು ದಯವಿಟ್ಟು ಮೈಸೂರಿಗೆ ಹೋಗಬೇಕು. ಹೋಗ್ತೀರಿ ಅಲ್ವಾ? ಒಬ್ಬ ನೊಬೆಲ್ ಪ್ರಶಸ್ತಿ ವಿಜೇತ ಭಾರತೀಯ ವಿಜ್ಞಾನಿ, ಅವರ ಹೆಸರಲ್ಲಿ ಒಂದು ವಿಜ್ಞಾನ ಕೇಂದ್ರ ಕರ್ನಾಟಕದಲ್ಲಿ ಎಲ್ಲಿದೆ ಅಂತ ತಿಳ್ಕೋಬೇಕು. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಮಂಗಳೂರು, ಧಾರವಾಡ, ಎರಡರಲ್ಲಿ ಎಲ್ಲಿದೆ? ನೀವು ಎರಡು ಉತ್ತರ ಕೊಟ್ಟಿದ್ದೀರಿ. ಇನ್ಯಾರಾದರೂ ಉತ್ತರ ಕೊಡೋದಿದ್ದರೆ ಕೊಡ್ಬೋದು. ನೊಬೆಲ್ ಪ್ರಶಸ್ತಿಯನ್ನು ಪಡೆದಂಥ ಭಾರತೀಯ ವಿಜ್ಞಾನಿ, ಕರ್ನಾಟಕದ ವಿಜ್ಞಾನಿ, ಬೆಂಗಳೂರಿನ ವಿಜ್ಞಾನಿ, ಅವರ ಹೆಸರಲ್ಲಿ ಒಂದು ವಿಜ್ಞಾನ ಕೇಂದ್ರ ಎಲ್ಲಿದೆ? ಮಂಗಳೂರಲ್ಲ, ಧಾರವಾಡದಲ್ಲಿ? ಧಾರವಾಡ धारवाड़ ಧಾರವಾಡ 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 ಅಂತ ಹೇಳ್ತಾ ಇದ್ದಾರೆ. ಆದರೆ ವಾಸ್ತವದಲ್ಲಿ ಇದಿರೋದು ಮಂಗಳೂರಲ್ಲಿ. ಪಿಲಿಕುಳ ಅಂತ ಸ್ಥಳ ಉಂಟು ಮಂಗಳೂರಲ್ಲಿ. ಅಲ್ಲಿ ಸರ್ ಸಿ ವಿ ರಾಮನ್ ಅವರ ಹೆಸರಲ್ಲಿ ಒಂದು ವಿಜ್ಞಾನ ಕೇಂದ್ರವನ್ನು ನಾವು ಆರಂಭಿಸಿದ್ದೇವೆ. ಪ್ರಕೃತಿಯ ನಡುವೆ ಇರುವಂಥ ವಿಜ್ಞಾನ ಕೇಂದ್ರ ಅದು. ಜೊತೆಗೆ ಅಲ್ಲಿ ಒಂದು ಅದ್ಭುತವಾದ ತಾರಾಲಯ ಇದೆ. ಅಂತಹ ತಾರಾಲಯ ಭಾರತದಲ್ಲೇ ಅಪರೂಪ. ಹಾಗಾಗಿ ಕರಾವಳಿಯ ಜನರು ಹಾಗೂ ಮೈಸೂರಿನ, ಕರ್ನಾಟಕ ರಾಜ್ಯದ ಎಲ್ಲರೂ ಸಹ ಹೋಗಿ ಆ ತಾರಾಲಯವನ್ನು ಒಮ್ಮೆ ನೋಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಬೆಂಗಳೂರಲ್ಲಿ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇರೋದು ನಮಗೆ ಗೊತ್ತು. ಆ ರೀತಿಯಾದ ಮ್ಯೂಸಿಯಂಗಳು ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಅನುಕೂಲತೆಗಳು ಕರ್ನಾಟಕದಲ್ಲಿ ಬೇರೆ ಎಲ್ಲೆಲ್ಲಿದೆ ಅಂತ ಯಾರಾದರೂ ಹೇಳ್ತೀರಾ? ಇದು ಧಾರವಾಡದಲ್ಲಿದೆ, ಧಾರವಾಡದಲ್ಲಿದೆ, ಗುಲ್ಬರ್ಗಾದಲ್ಲಿದೆ, ಗುಲ್ಬರ್ಗಾದಲ್ಲಿದೆ, ತಿರುಪತಿಯಲ್ಲಿದೆ ಸರ್. ಹಾ? ತಿರುಪತಿಯಲ್ಲಿದೆ. ತಿರುಪತಿ ಕರ್ನಾಟಕ ಬರಲ್ಲ. ನಮ್ಮ ಸೆಂಟರ್ ತಿರುಪತಿ. ನಿಮ್ಮ ಸೆಂಟರ್ ಇರ್ಬೋದು, ಮಂಗಳೂರಲ್ಲಿದೆ. ಮಂಗಳೂರಲ್ಲಿದೆ. ಬಹಳ ಸಂತೋಷ. ಯಾಕಂದರೆ ಧಾರವಾಡದಲ್ಲಿ ಇರತಕ್ಕಂಥ ಆ ವಿಜ್ಞಾನ ಕೇಂದ್ರ ಏನಿದೆ ಅದು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಇರೋ ಕಾರಣ ಬೃಹತ್ತಾಗಿದೆ. ಅದನ್ನು ನೋಡಬಹುದು. ತುಂಬ ಚೆನ್ನಾಗಿರುವಂಥ ಸ್ಥಳ. ಹಾಗೆ ಕಲಬುರಗಿಯಲ್ಲೂ ಸಹ ಒಂದು ವಿಜ್ಞಾನ ಕೇಂದ್ರ ಇದೆ. ಅಲ್ಲೂ ನೀವು ಹೋಗಬಹುದು, ನೋಡಬಹುದು, ಕಲಿಬಹುದು. ವಿಜ್ಞಾನ ಆಟಿಕೆಗಳು ಏನಿವೆ ಅವುಗಳ ಜೊತೆ ನೀವು ಕೆಲಸವನ್ನು ಸಹ ಮಾಡಬಹುದು. ಕರ್ನಾಟಕದಲ್ಲಿ ಮೊದಲು ಪುಸ್ತಕ ಕೊಟ್ಬಿಡ್ತೇನೆ ನಿಮಗೆ. ದಯವಿಟ್ಟು ಪುಸ್ತಕವನ್ನು ತಗೊಳ್ಳಿ. ಕರ್ನಾಟಕದಲ್ಲಿ ಮುಂದೆ ಎಲ್ಲೆಲ್ಲಿ ವಿಜ್ಞಾನ ಕೇಂದ್ರಗಳನ್ನು ನಿರ್ಮಿಸ್ತಾ ಇದ್ದೇವೆ ಈ ಬಗ್ಗೆ ಮಾಹಿತಿ ಕೊಡಬೇಕು. ಸರ್, ಈಗ ಇನ್ನು 4 ಸೆಂಟರ್ ಡೆವಲಪ್ಮೆಂಟ್ ಆಗ್ತಾಯಿದೆ ಕರ್ನಾಟಕದಲ್ಲಿ. ಓಕೆ, ರೀಜನಲ್ ಸೈನ್ಸ್ ಸೆಂಟರ್ ಶಿವಮೊಗ್ಗ, ರೀಜನಲ್ ಸೈನ್ಸ್ ಸೆಂಟರ್ ಚಿಕ್ಕಮಗಳೂರು, ಮತ್ತು ಸೈನ್ಸ್ ಸೆಂಟರ್ ಇನ್ ರಾಯಚೂರು, ಆಮೇಲೆ ಸೈನ್ಸ್ ಸೆಂಟರ್ ಯಾದಗಿರಿ. ಈ 4 ಸೈನ್ಸ್ ಸೆಂಟರ್ ಆದರೆ ಈಗ ಎಲ್ಲ ಮುಂಚೆ ಕೆಲಸ ಎಲ್ಲ ನಡೀತಾ ಇದೆ ಅಪ್ಕಮಿಂಗ್. ಸೊ ಇವಾಗ ಒಟ್ಟು ಕರ್ನಾಟಕದಲ್ಲಿ ಈಗ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಮತ್ತು ಡಿಸ್ಟ್ರಿಕ್ಟ್ ಸೈನ್ಸ್ ಸೆಂಟರ್ ಗುಲ್ಬರ್ಗ ಮತ್ತು ರೀಜನಲ್ ಸೈನ್ಸ್ ಸೆಂಟರ್ ಧಾರವಾಡ, ರೀಜನಲ್ ಸೈನ್ಸ್ ಸೆಂಟರ್ ಪಿಲಿಕುಳ, ಈ 4 ಸೆಂಟರ್ ಮತ್ತು ಈ 4 ಸೆಂಟರ್ ಆದರೆ 8 ಸೈನ್ಸ್ ಸೆಂಟರ್ ಆಗಿಬಿಡುತ್ತೆ ಕರ್ನಾಟಕದಲ್ಲಿ. ಇದರಿಂದ ಕರ್ನಾಟಕನೇ ನಮ್ಮ ಭಾರತದಲ್ಲಿ ಮೊದಲೇ ನಂಬರ್ 1 ರಾಜ್ಯ ಆಗುತ್ತೆ. ಯಾವುದರಲ್ಲಿ ನಂಬರ್ ಆಫ್ ಸೈನ್ಸ್ ಸೆಂಟರ್ಸ್ ಜಾಸ್ತಿ ಇದೆ. ನೋಡಿ, ಎಂತಹ ಸಂತೋಷಕರ ವಿಚಾರ. ಇಡೀ ಭಾರತದಲ್ಲೇ ಅತ್ಯಂತ ಹೆಚ್ಚಿನ ವಿಜ್ಞಾನ ಕೇಂದ್ರಗಳು 8 ಕೇಂದ್ರಗಳು ನಮ್ಮ ಕರ್ನಾಟಕದಲ್ಲಿವೆ. 4 ಕೇಂದ್ರಗಳು ಈಗಾಗಲೇ ಕೆಲಸ ಮಾಡ್ತಾ ಇವೆ. ಇನ್ನು 4 ಕೇಂದ್ರಗಳ ಸೇವೆ ಇಷ್ಟರಲ್ಲೇ ದೊರೆಯಲಿದೆ. ನಿಜಕ್ಕೂ ನಮ್ಮ ಕರ್ನಾಟಕದ ಮಕ್ಕಳು ಪುಣ್ಯವಂತರು, ಅನುಮಾನವೇ ಇಲ್ಲ. ವಿಜ್ಞಾನ ದೇಗುಲ ವಿಶ್ವೇಶ್ವರಯ್ಯ ಮ್ಯೂಸಿಯಂ ನಮ್ಮ ಅಭಿಯಾನ, ಜ್ಞಾನ ಅಭಿಯಾನ ಮುಂದುವರಿಯುತ್ತೆ. ನಮ್ಮ ಜೊತೆ ಬರ್ತಾನೇ ಇರಿ.